ನಾನ್ ವೆಜಿಟೇರಿಯನ್ಸಲ್ಲಿ ಬರೀ ರೆಡ್ ಮೀಟ್ ಕನ್ಸಂಪ್ಷನಿಂದನೇ ಇದು ಶುರುವಾಗುತ್ತೆ ಅಥವಾ ಇದರಿಂದಾನೇ ಫ್ಲಕ್ಚುಯೇಟ್ ಆಗುತ್ತೆ ಅಂತಂದರೆ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾ ಅಥವಾ ತಿನ್ಬಹುದಾ? ಅಂದರೆ ಯೂಶ್ವಲ್ ಆಗಿ ವಾರದಲ್ಲಿ 1 ಸಲ 2 ಸಲ ಅಥವಾ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಈ ಕಡೆ ನೀವು ಫಿಶ್ ಅಥವಾ ಚಿಕನ್ ಈ ವೈಟ್ ಮೀಟ್ ಟೈಪ್ಸ್ ಏನಾದರೂ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕಾ, ಚೇಂಜ್ ಮಾಡ್ಕೊಳ್ಬೇಕಾ ಅಂತ? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ, ಸೊಗಸಾಗಿ ಕೇಳಿದ್ರಿ. ಈಗ ಅಗೈನ್ ಲೋಡ್ ಯಾವಾಗ ಬಾಡೀಲಿ ಪ್ಯೂರಿನ್ ಲೋಡ್ ಜಾಸ್ತಿ ಆಗುತ್ತೆ, ಅಂದರೆ ನ್ಯೂಕ್ಲಿಯಸ್ ಲೋಡ್ ಜಾಸ್ತಿ ಆಗುತ್ತೆ, ಆವಾಗ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ರೆಡ್ ಮೀಟ್ ಅಂತ ನಾವೇನು ಹೇಳ್ತೀವಿ, ಸೊ ಮಟನ್, ಕೆಲವೊಂದು ಫಿಶ್ ಐಟಮ್ಸ್, ಸಾರ್ಡ್ರೈನ್ ಆ್ಯಂಡ್ ಅದರ್ ಹೈ ಪ್ಯೂರಿನ್ ರಿಚ್ ಫಿಶಸ್ ವಿ ಶುಡ್ ಅವಾಯ್ಡ್. ಲೀನ್ ಮೀಟ್ ಅಂತ ನಾವೇನು ಹೇಳ್ತೀವಿ, ಚಿಕನ್ ಆಗಲಿ ಬೇರೆ ಥರದ ಮೀನುಗಳಾಗಲಿ ಅದರಲ್ಲಿ ಅಷ್ಟು ವ್ಯತ್ಯಾಸಗಳಾಗೋದಿಲ್ಲ. ನೀವು ಗೂಗಲ್ ಏನಾದರೂ ಮಾಡಿಬಿಟ್ರೆ ಏನೇನು ತಿನ್ನಬಾರ್ದು ಅಂತ ಲಿಸ್ಟ್ ಕೇಳಿದ್ರೆ ನೀವೇನು ತಿನ್ನೋ ಹಾಗೇ ಇಲ್ಲ, ಹಾಗಿರ್ತದೆ. ಸೊ ಏನೇ ಆಗಲಿ ಒಂದು ಇತಿ ಮಿತಿಯಲ್ಲಿದ್ದರೆ ಒಳ್ಳೆಯದು. ಬಟ್ ನಿಮಗೆ ಯೂರಿಕ್ ಆ್ಯಸಿಡ್ ಸಮಸ್ಯೆ ಜಾಸ್ತಿ ಇದ್ದರೆ ಡೆಫಿನೆಟ್ಲಾಗಿ ರೆಡ್ ಮೀಟ್ನ ಅವಾಯ್ಡ್ ಮಾಡಿ, ಆಲ್ಕೋಹಾಲ್ನ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ.